ಹಾಯ್ ಫ್ರೆಂಡ್, ಇವತ್ತು ವಿಡಿಯೋ ಮಾಡೋದು ಉದ್ದೇಶ ಏನಪ್ಪ ಅಂದರೆ, ಇಲ್ಲೊಬ್ಬರು ಶುಂಠಿ ಹಾಕಿ ಫುಲ್ ಎಲ್ಲ ರೋಗ ಬಂದು ಈ ರೀತಿ ಆಗ್ಬಿಟ್ಟೈತೆ. ವರ್ಷ ಮಳೆಗಾಲನೂ ಜಾಸ್ತಿ ಆಯಿತು. ನಮ್ಮ ರೈತ ಬಂದವ್ರಿಗೆ ಹೇಳೋದೇನಪ್ಪ ಅಂದರೆ, ಏನಕ್ಕೆ ಯಾರಾದರೂ ಒಬ್ಬರು ಮಾಡಿದ್ದು ಅದನ್ನೇ ಮಾಡ್ತೀರಿ ಎಲ್ಲರೂ. ಬೇರೆ ಬೆಳೆಗಳು ಬೆಳೀರಿ. ಬಾಳೆ ಹಾಕಿ, ಕಬ್ಬು ಹಾಕಿ. ಇವತ್ತು ಬಾಳೆ ಏನು ರೇಟ್ ಅದಂತ ನಿಮಗೂ ಗೊತ್ತು. 100-125 ಗಂಟು ಹೋಗೈತೆ. ಇಲ್ಲಿ ತೊಗರಿ ಹಾಕಿದ್ದೀರಾ, ಸೈಡಲ್ಲಿ ಒಂದೇ ಒಂದು ಸಾಲು ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ. ಈ ತೊಗರಿ ಏನಪ್ಪ ಅಂದರೆ, ಇದು ಯಾವುದೇ ಬಿಸಿಲು ಮಳೆಗೆ ಎಲ್ಲಕ್ಕೂ ಹೊಂದ್ಕೊಳ್ಳುತ್ತೆ. ನಿಮ್ಮನ್ನು ಯಾವುದೇ ಗೊಬ್ಬರ ಹಾಕಿ ಔಷಧಿ ಕೊಡಿ ಅಂತ ಕೇಳಲ್ಲ, ಚೆನ್ನಾಗಿ ಬರುತ್ತೆ. ಸುಮ್ಮನೆ ಸಿಂಪಲಾಗಿ ಹಾಕಿದ್ದೀರಾ ತೊಗರಿನ, ಯಾವ ರೀತಿ ಬಂದೈತೆ ನೋಡಿ. ಇವತ್ತು ತೊಗರಿ ರೇಟ್ ಏನದಂತ ನಿಮಗೂ ಗೊತ್ತು. ನಾನು ಶುಂಠಿ ಬೆಳಿಲೇಬೇಡಿ ಅಂತೇನು ಹೇಳ್ತಾ ಇಲ್ಲ. ಒಂದು 10 ಕುಂಟೆ ಹಾಕಿ ಅದ್ರ ಬಗ್ಗೆ ಅನುಭವ ತಿಳಿರಿ. ಆಮೇಲೆ ಎಕರೆಗಟ್ಟಲೆ ಹಾಕಿ. ಇವತ್ತು ಒಂದು ಎಕರೆಗೆ ಶುಂಠಿ ಹಾಕ್ತೀನಿ ಅಂದರೂ 5-6 ಲಕ್ಷ ದುಡ್ಡು ಬೇಕು. ದುಡ್ಡು ವೇಸ್ಟು. ಅಷ್ಟೊಂದು ಕೆಮಿಕಲ್ ಎಲ್ಲ ಸುರಿತಿದ್ದಾರೆ, ನಿಮ್ಮ ಜಮೀನುಗಳು ಇವು ಹಾಳಾಯ್ತವೆ. ಅದ್ರ ಬಗ್ಗೆ ತಿಳ್ಕೊಂಡು ಮಾಡಿ ಅಂತ ಹೇಳ್ತೀನಿ ಅಷ್ಟೇ, ಏನಿಲ್ಲ. ಇವತ್ತು 5 ಲಕ್ಷ ಸಂಪಾದನೆ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಅದಂತ ನಿಮಗೂ ಗೊತ್ತು. ಬೇರೆ ಬೆಳೆಗಳು ಬೆಳೀರಿ, ರಾಗಿ ಬೆಳೀರಿ. ಇವತ್ತು ರಾಗಿಗೂ ರೈಟ್ ಇದೆ. ರಾಗಿ ನಿಮ್ಮನ್ನು ಏನು ಕೇಳಲ್ಲ, ಗೊಬ್ಬರ ಹಾಕು, ಔಷಧಿ ಹೊಡಿ ಅಂತ ಏನು ಕೇಳಲ್ಲ. ಅದು ಅರ್ಜೆಂಟಿಗೆ ಮಾರಲೇಬೇಕು ಅಂತ ಏನಿಲ್ಲ. ನೀವು 5-6 ವರ್ಷ ಇಟ್ಕೋಬೋದು. ನಿಮ್ಗೆ ಪ್ರಾಬ್ಲಮ್ ಆದಾಗ ಮಾರ್ಬೋದು ರಾಗಿನ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.